ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ.ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಕೋರ್ಸಸ್ಗಳಿಗೆ ದಿಢೀರ್ ಡಿಮ್ಯಾಂಡ್ ಕೂಡ ಹೆಚ್ಚಳ ಆಗಿದೆ. ಈ ಕೋರ್ಸಸ್ಗಳು ಕೂಡ ಫುಲ್ಲು ನೆಲ ಕಚ್ಚಿದೆ ಅಂತ ಹೇಳ್ಬೋದು. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಗೊತ್ತಿರೋ ಹಾಗೆ ಈ ವರ್ಷ ಇಂಜಿನಿಯರಿಂಗ್ ಅಡ್ಮಿಷನ್ಗೆ ಎಲ್ಲ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದೀರಾ ಅನ್ಕೋತೀನಿ. ಆಲ್ರೆಡಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಎಷ್ಟು ಇಂಪ್ಯಾಕ್ಟ್ಫುಲ್ ಬೀಳ್ತಾ ಇದೆ ಅಂತ ಕೂಡ ಗಮನಿಸಿರ್ತೀರ. ಅದರ ಅನ್ವಯ ಎ ಅಂಡ್ ಎಮ್ ಎಲ್ ಕೋರ್ಸ್ಗೆ ಭಾರಿ ಬೇಡಿಕೆ ಕೂಡ ಹೆಚ್ಚಳ ಆಗಿದೆ ಅಂತ ಹೇಳ್ಬೋದು. ಲೈಕ್ ಇತ್ತೀಚೆಗೆ ಎ ಅಂಡ್ ಎಮ್ ಎಲ್ ಮಿಷಿನ್ ಲರ್ನಿಂಗ್ ಯಂತ್ರ ಕಲಿಕೆ ಅಂತ ಇದೆ. ಇದಕ್ಕೆ ವಿದ್ಯಾರ್ಥಿಗಳು ಹೆಚ್ಚು ಉತ್ಸಾಹ ತೋರಿಸಿದ್ದಾರೆ. ಪ್ರವೇಶ ಬೇಡಿಕೆ ಕೂಡ ಗಣನೀಯವಾಗಿ ಹೆಚ್ಚಳ ಆಗಿದೆ. ಲೈಕ್ ಎಲ್ಲ ಕೂಡ ಎ ಅಡಾಪ್ಟ್ ಕೂಡ ಮಾಡ್ತಾ ಇದ್ದಾರೆ. ಎ ಇಸ್ ಫ್ಯೂಚರ್ ಆಗಿರೋ ಕಾರಣ ಎಲ್ಲ ಕೂಡ ಹೇಳಿದ್ದಾರೆ. ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ ಈ ಕ್ಷೇತ್ರಗಳ ಉದ್ಯೋಗಾವಕಾಶಗಳು ಭವಿಷ್ಯದ ಟೆಕ್ನಾಲಜಿಗಳಾಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಐಟಿಲಿ ಡಿಮ್ಯಾಂಡ್ ಇರೋ ಕಾರಣ ವಿದ್ಯಾರ್ಥಿಗಳು ಈಗ ಚೂಸ್ ಕೂಡ ಮಾಡ್ತಾ ಇದ್ದಾರೆ. ಡೇಟಾ ಸೈನ್ಸ್ ಆಗಿರ್ಬೋದು, ಎ ಆಗಿರ್ಬೋದು, ಮಿಷಿನ್ ಲರ್ನಿಂಗ್ ಆಗಿರ್ಬೋದು, ಎಲ್ಲ ಕೂಡ ವಿದ್ಯಾರ್ಥಿಗಳು ಜಾಸ್ತಿ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಹೆಚ್ಚು ಡಿಮ್ಯಾಂಡ್ ಕೂಡ ಈಗ ಸದ್ಯದಲ್ಲಿ ಹೆಚ್ಚಳ ಆಗಿದೆ. ಕಾಲೇಜುಗಳು ಎ ಕೋರ್ಸಸ್ಗಳಿಗೆ ಹೆಚ್ಚುವರಿ ಸೀಟ್ಗಳು ಕೂಡ ನೀಡಲು ಮುಂದಾಗಿದೆ. ಲೈಕ್ ಏನಾಗುತ್ತೆ ಅಂದ್ರೆ ಓಕೆ ಡಿಮ್ಯಾಂಡ್ ಆಗಿದೆ. ಯಾವ ಕೋರ್ಸಸ್ಗೆ ಡೋ ಆಗಿದೆ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಯ್ತಾ, ಈ ಸೀಟ್ಗಳಿಗೆ ನಿರೀಕ್ಷಿತವಾಗಿ ಸಿಗ್ತಾ ಇಲ್ಲ. ಉತ್ಪಾದನಾ ವಲಯ ಇದ್ದಾವೆ, ವಿಶೇಷವಾಗಿ ಡಿಫೆನ್ಸ್ ಕ್ಷೇತ್ರಗಳು ಕೂಡ ಇದ್ದಾವೆ. ಆ ನಿಟ್ಟಿನಲ್ಲಿ ಡಿಮ್ಯಾಂಡ್ ಇರ್ತಾ ಇತ್ತು, ಬಟ್ ಅದು ಕೂಡ ಡಿಮ್ಯಾಂಡ್ ಇಲ್ಲ, ಕುಸಿತ ಆಗಿದೆ ಅಂತ ಹೇಳ್ಬೋದು. ಬಟ್ ಒಂದು ಆರ್ಶ್ ರಿಯಾಲಿಟಿ ಏನಂದ್ರೆ ಲೈಕ್ ನೀವು ಡಾಟಾ ಸೈನ್ಸ್ ಎಲ್ಲ ಮಾಡಿ ನೀವು ಅಪ್ಗ್ರೇಡ್ ಆಗ್ಬೋದು. ಬಟ್ ನೀವು ರೈಟ್ ಸ್ಕಿಲ್ ಇದ್ರೆ, ನೀವು ಚೆನ್ನಾಗಿ ಅಡಾಪ್ಟಿವ್ ಆಗಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ. ಬಟ್ ಮೆಕ್ಯಾನಿಕಲ್ ಫೀಲ್ಡ್ ಹಂಗಲ್ಲ. ನೀವು ವಾಟ್ ಎವರ್ ನೀವು ಹೇಗೆ ಇದ್ರೂ ಕೂಡ ನೀವು ಮಾಡ್ಕೊಂಡು ಹೋಗಬಹುದು. ಈಸಿಯಾಗಿ ನೀವು ಜಾಗನ ಪಡ್ಕೋಬಹುದು. ರೈಟ್ ಈ ರೀತಿ ಆಗಿದೆ. ವಿದ್ಯಾರ್ಥಿಗಳು ಆಸಕ್ತಿ ತೋರಿಸ್ತಾರೆ, ಅದು ರಿಯಾಲಿಟಿ ಆಗಿರುತ್ತೆ. ಹಂಗಂತ ವೇಸ್ಟ್ ಅದು ಮಾಡೋದೇ ವೇಸ್ಟ್ ಅಂತ ಏನಿಲ್ಲ. ಇವು ಸರ್ವೆ ಆಗ್ಬೋದು, ಅದು ಕೂಡ ಒಂದು ಪಾರ್ಟ್ ಅಂದ್ಕೊಳ್ಳಿ. ಆದರೆ ಸರ್ಕಾರಿ ಕೋಟಾದಡಿ ಈ ಬಾರಿ ಹೆಚ್ಚಿನ ಪ್ರವೇಶಗಳು ಆಗಿಲ್ಲ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಕೆಲವೊಂದು ಕಡೆ ಸೀಟ್ಗಳು ಕೂಡ ರದ್ದು ಕೂಡ ಮಾಡಿದ್ದಾರೆ ಅಂತ ನಾನು ಪೇಪರ್ನಲ್ಲಿ ಓದಿದೆ. ಲೈಕ್ ಏನಂದ್ರೆ ಸೀಟ್ಗಳು ಕೂಡ ಡಿಮ್ಯಾಂಡ್ ಇಲ್ಲ ಆ ನಿಟ್ಟಿನಲ್ಲಿ ಕೆಲವೊಂದು ಕಡೆ ಸೀಟ್ಗಳು ಕೂಡ ಕ್ಲೋಸ್ ಮಾಡಿದ್ದಾರೆ. ಎ.ಎಮ್.ಎಲ್ ಸೀಟ್ಗಳು ಕೂಡ ಹೆಚ್ಚಳ ಮಾಡಿದ್ದಾರೆ. ಲೈಕ್ ಸಾಂಪ್ರದಾಯಿಕ ಕೋರ್ಸ್ಗಳು ಏನೇನು ಇದಾವೆ, ಸಿವಿಲ್, ಮೆಕ್, ಅವಕ್ಕೆಲ್ಲ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಮೆಷಿನ್ ಲರ್ನಿಂಗ್ ಆಗಿರ್ಬೋದು, ಅದಕ್ಕೆಲ್ಲ ಹೆಚ್ಚು ಡಿಮ್ಯಾಂಡ್ ಕೂಡ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿಗಳು ಕೊಟ್ಟಿದ್ದಾರೆ, ಗಮನಿಸಬಹುದು. ಶೈಕ್ಷಣಿಕ ಸೀಟುಗಳ ವಿವರ ನೋಡೋದಾದ್ರೆ ಒಟ್ಟು 217 ಇಂಜಿನಿಯರಿಂಗ್ ಕಾಲೇಜುಗಳು, ಸೀಟ್ಗಳು 1,35,969. ಸರ್ಕಾರಿ ಕೋಟಾಗಳು 64,047 ಸೀಟ್ಗಳು. 2024-25ಕ್ಕೆ ನಿಮಗೆ ಕಂಪ್ಯಾರಿಸನ್ ಮಾಡಿದ್ರೆ ಕಳೆದ ವರ್ಷ 245 ಕಾಲೇಜುಗಳಲ್ಲಿ 1,41,009 ಸೀಟ್ಗಳು ಕೂಡ ಇದ್ವು. 66,663 ಸರ್ಕಾರಿ ಕೋಟಾಗಳ ಸೀಟ್ಗಳು ಕೂಡ ಇದ್ವು. ಇತ್ತೀಚೆಗೆ 5,313 ಸೀಟ್ಗಳು ಕೂಡ ಕಡಿಮೆ ಆಗಿದೆ. ಸರ್ಕಾರ ಇನ್ನೂ ಕೂಡ ಸೀಟ್ ಹಂಚಿಕೆ ಕೂಡ ಮಾಡಿಲ್ಲ. ಲೈಕ್ ಏನಂದ್ರೆ ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಇನ್ನೂ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಕೆಲವು ಕೋರ್ಸ್ಗಳು ಕಡಿಮೆ ಮಾಡಲಾಗಿದೆ ಅಥವಾ ಮುಚ್ಚಳ ಕೂಡ ಮಾಡಿದ್ದಾರೆ. ಲೈಕ್ ಯಾವುದು ಡಿಮ್ಯಾಂಡ್ ಇಲ್ಲ ಅಂತ ಹೇಳಿ. ಲೈಕ್ ನೀವು ಒಂದು ಆರ್ಟ್ಸ್ ರಿಯಾಲಿಟಿ ನೋಡೋ ತಿಳ್ಕೊಳ್ಳಿ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಅವರು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಅವ್ರ ಬಿಸ್ನೆಸ್ ಪ್ರಕಾರ ಅವರು ಅಡಾಪ್ಟಿವ್ ಆಗ್ತಾರೆ. ಲೈಕ್ ಅವ್ರಿಗೆ ಯಾವ್ದು ಡಿಮ್ಯಾಂಡ್ ಇದೆ ಅದನ್ನು ಕೂಡ ಮಾಡ್ತಾರೆ. ಅವ್ರಿಗೆ ಏನು ಡಿಮ್ಯಾಂಡ್ ಇಲ್ಲ ಕೋರ್ಸಸ್ಕೊಂಡು ಇಟ್ಕೊಂಡ್ರೆ ಅವರಿಗೂ ಲಾಸು, ಇದು ಬಿಸ್ನೆಸ್ ಕೂಡ ಮಾಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಯಾವ್ದು ಡಿಮ್ಯಾಂಡ್ ಇದೆ ಅದನ್ನ ಅಡಿಷನಲ್ ಆಗಿ ಕೂಡ ಮಾಡ್ತಾರೆ. ವರ್ಷ ವರ್ಷ ಈ ರೀತಿ ಕೂಡ ಮಾಡ್ತಾ ಇದ್ದಾರೆ. ಅಡಿಷನಲ್ ಆಗಿ CS ಡಿಮ್ಯಾಂಡ್ ಇದ್ರೆ ಅದನ್ನ ಎಕ್ಸ್ಟ್ರಾ ಹಾಕೊಳ್ಳೋದು, ಯಾವ್ದು ಡಿಮ್ಯಾಂಡ್ ಇದೆ ಅದನ್ನ ಕಡಿಮೆ ಮಾಡೋದು, ಆ ರೀತಿ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರಿಗೆ ಬಿಸ್ನೆಸ್ ಕೂಡ ಮುಖ್ಯ. ಆ ರೀತಿ ಕೆಲವು ಕೋರ್ಸ್ಗಳ ಕಡಿಮೆ ಮಾಡಿದ್ದಾರೆ, ಕೆಲವು ಕೂಡ ಮುಚ್ಚಿದ್ದಾರೆ. ಕೆಲವು ಕಾಲೇಜುಗಳನ್ನು ಕೂಡ AICTE ಅನುಮೋದನೆ ಕೂಡ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಆ ಅಂತಿಮವಾಗಿ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟವಾದ ನಂತರ ನಿಮಗೆ ಗೊತ್ತಾಗುತ್ತೆ. ಲೈಕ್ ಏನಂದ್ರೆ ಎಷ್ಟೆಲ್ಲ ಸೀಟ್ಗಳು ಕೂಡ ಇದಾವೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕೂಡ ಮಾಹಿತಿ ಕೂಡ ಪ್ರಕಟವಾಗುತ್ತೆ. ನಂತರ CSE, ESC, ECE, CS, EC, ISC ಕೋರ್ಸ್ಗಳ ವಿವರ ಬಗ್ಗೆ ನೋಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ 33,813 ಸೀಟ್ಗಳು ಕೂಡ ಇದಾವೆ. ಅದರಲ್ಲಿ ಸರ್ಕಾರಿ 15 ಸೇರಿ ಟೋಟಲ್ ಬಂದ್ಬಿಟ್ಟು 35,000 ಸೀಟ್ಗಳು ಕೂಡ ಇದಾವೆ ಅಂತ ಮಾಹಿತಿ ಬರ್ತಾ ಇದೆ. EC 18, ISC 8,532 ಕೂಡ ಕೊಡ್ತಾ ಇದ್ದಾರೆ. ಲೈಕ್ ಇದು ಕೂಡ ಮಾಹಿತಿ ನಿಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಟೋಟಲ್ ನೋಡ್ಕೊಳ್ಳಿ. ಈ ರೀತಿ ಸರ್ಕಾರಿ ಖಾಸಗಿ ನೋಡ್ಕೊಬಿಡಿ, ನಿಮಗೆ ಐಡಿಯಾ ಬರೋದಿಲ್ಲ. CS 33,000 ಅಂತ ಇದ್ದಾರೆ, EC 18 ಅಂತ ಇದ್ದಾರೆ, IS 8,538 ಅಂತ ಇದ್ದಾರೆ. ನೀವು ಅಫಿಷಿಯಲ್ ಆಗಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಆದಾಗ ನಿಮಗೆ ಗೊತ್ತಾಗುತ್ತೆ. ನಾನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಲೈಕ್ ಮುಖ್ಯ ಅಂಶಗಳು ಅಂದ್ಬಿಟ್ಟು ನೋಡೋದಾದ್ರೆ AML, ಡಾಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಎಲ್ಲ ಕೂಡ ಭವಿಷ್ಯದಲ್ಲಿ ಹೆಚ್ಚು ಬೇಡಿಕೆ ಕೂಡ ಇದೆ. ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಪ್ರವೇಶದಲ್ಲಿ ಅಡ್ಮಿಷನ್ ಅಲ್ಲಿ ಕೂಡ ಕುಸಿತ ಆಗಿದೆ. CS, EC, ISC ಮುಂತಾದ ಹಳೆಯದಾದ್ರೂ ಕೂಡ ಸುಸ್ಥಿರ ಕೋರ್ಸ್ಗಳಲ್ಲಿ ಸೀಟ್ಗಳ ಪ್ರಮಾಣ ಇಳಿಕೆ ಆಗ್ತಾ ಇದೆ. ಅಂದ್ರೆ ಮೀನ್ಸ್ ಏನಂದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಏನ ಇಷ್ಟಪಡ್ತಾ ಇದಾರೆ ಅಂದ್ರೆ CS, EC, IC ಇದ್ರೂ ಕೂಡ ಅದನ್ನು ಬೇಡ, ನಂಗೆ ಪರ್ಟಿಕ್ಯುಲರ್ಲಿ AA ಬೇಕು, ಡಾಟಾ ಸೈನ್ಸೇ ಬೇಕು ಅಂತ ಹೇಳಿ ಈ ರೀತಿ ಕೂಡ ಮಾಡ್ತಾ ಇದೆ. ಸರ್ಕಾರಿ ಸೀಟುಗಳ ಪ್ರಮಾಣದಲ್ಲಿ ಕೂಡ ಸಣ್ಣ ಪುಟ್ಟದಲ್ಲಿ ಕಡಿಮೆ ಆಗ್ತಾ ಇದೆ. ಲೈಕ್ ನಾನು AA ಬೇಕು, ಡಾಟಾ ಸೈನ್ಸೇ ಬೇಕು, ನಾನು ಅದನ್ನೇ ಕಲಿತೀನಿ ಅಂತ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸ್ತಾ ಇದ್ದಾರೆ. ಲೈಕ್ ಫ್ಯೂಚರ್ ಆಗಿರೋ ಕಾರಣ ನನ್ನ ಸಜೆಷನ್ ಬಂದ್ಬಿಟ್ಟು ನೀವು ಚೆನ್ನಾಗಿ ಕಲ್ತು ನೀವು ಚೆನ್ನಾಗಿ ಅಡಾಪ್ಟಿವ್ ಆದ್ರೆ
ಯು ಕ್ಯಾನ್ ಸರ್ವೈವ್, ಅದರ್ವೈಸ್ ನಿಮಗೆ ಕಷ್ಟ ಆಗುತ್ತೆ, ಅಲರ್ಟ್ ಆಗಿರಿ. ಇದು ಇವತ್ತಿನ ವಿಡಿಯೋ. ಇದು ಬಂದ್ಬಿಟ್ಟು ಇತ್ತೀಚಿನ ಮಾಹಿತಿ ಆಧಾರಿತ. ಸರ್ಕಾರ ಬಂದ್ಬಿಟ್ಟು ಅಧಿಕೃತವಾಗಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಮಾಡಿದ್ರೆ ಚೇಂಜಸ್ ಆದ್ರೂ ಕೂಡ ಆಗ್ಬೋದು, ಬಟ್ ಈಗ ಇರೋ ಕೋರ್ಸ್ಗಳ ಡಿಮ್ಯಾಂಡ್ ಇದ್ದೇ ಇರೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.